ಶರಣ್ ಪಾಟೀಲ್ ಏರೋನಾಟಿಕಲ್ ಇಂಜಿನಿಯರ್ ಹೌದು. ಆದ್ರೆ 2008ರಲ್ಲಿ ಸಣ್ಣ ಸಸಿಯಾಗಿ ಆರಂಭಿಸಿದಂತ ಇನ್ಸ್ಪೈರ್ ಇಂಡಿಯಾ ಎನ್ನುವಂತಹ 16 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿ ಹೆಮ್ಮರವಾಗಿ ಬೆಳೆದು ನಿಂತು ಅದು ಎಷ್ಟೋ ಜನರಿಗೆ ನೆರಳಾಗಿ ಆಸರೆಯಾಗಿ ನಿಂತಿದೆ. ದೇಶಾದ್ಯಂತ ಹಲವೆಡೆ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ವರ್ಕ್ಶಾಪ್ ಗಳನ್ನ ಯಶಸ್ವಿಯಾಗಿ ಪೂರೈಸಿ ಬೊಮ್ಮನ್ ಇರಾನಿ ಆಗಿರಬಹುದು, ಅನಿಲ್ ಕುಂಬ್ಳೆ ಅಂತಹ ದಿಗ್ಗಜರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಹಿರಿಮೆ ಶರಣ್ ಪಾಟೀಲ್ ಅವರದು. ಅವರ ಗುರಿ ಬಹಳ ಇಷ್ಟ ಆಯ್ತು ನನಗೆ. ಮಧ್ಯಮ ವರ್ಗದ ಜನರನ್ನ ಕೋಟ್ಯಾಧಿಪತಿಗಳನ್ನಾಗಿಸುವಂತಹ ಗುರಿ ಹೊಂದಿರುವ ಶರಣ್ ಪಾಟೀಲ್ ಅವರು ಈಗ ನಿಮ್ಮೆಲ್ಲರ ಮುಂದೆ ಸಂಜೀವಿನಿ ಪರ್ವತವನ್ನೇ ಹೊತ್ತು ತರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಗೆ ಯು ಡೋಂಟ್ ರಿಕ್ವೈರ್ ಟ್ಯಾಲೆಂಟ್. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಆಟಿಟ್ಯೂಡ್. ದಟ್ ಮೀನ್ಸ್ ಮೆನಿ ಟೈಮ್ ನಮ್ಮ ಟ್ಯಾಲೆಂಟ್ ನ ಹೈಟ್ ತಗೊಳಕ್ ಹೋಗಲ್ಲ, ನಮ್ಮ ಆಟಿಟ್ಯೂಡ್ ವಿಲ್ ಟೇಕ್ ಯು ಟು ದ ಆಲ್ಟಿಟ್ಯೂಡ್ ಅಂತ. ದಟ್ ಇಸ್ ದ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿ ಆಲ್ ಶುಡ್ ಲರ್ನ್ ಇನ್ ಲೈಫ್. ಗ್ರೋತ್ ಅಂದ್ರೆ ಏನು? ಹ್ಯೂಮನ್ ಎವಲ್ಯೂಷನ್ ಇಸ್ ದ ಟೆಸ್ಟಿಮನಿ ಆಫ್ ದ ಗ್ರೋತ್. ಸೊ ನಮ್ಮ ಡಾರ್ವಿನ್ ಪ್ರಕಾರ ಐಸ್ ಏಜ್ ಆದ್ಮೇಲೆ ಸ್ಟೋನ್ ಏಜ್ ಆದ್ಮೇಲೆ ಡಿಸ್ಕವರಿ ಆಫ್ ಫೈರ್, ಬೆಂಕಿನ ಕಂಡಿಡ್ಕೊಂಡ ಮನುಷ್ಯ, ಅದಾದ್ಮೇಲೆ ಅಗ್ರಿಕಲ್ಚರ್ ಮಾಡೋದು ಕಲ್ತ್ಕೊಂಡ, ಅದಾದ್ಮೇಲೆ ಈ ಒಂದು ಬಾರ್ಟರ್ ಸಿಸ್ಟಮ್ ಇಂದ ಒಂದು ನೋಟ್ ಅಂತ ಬಂತು, ಕರೆನ್ಸಿ ಅಂತ ಬಂತು, ಲಾ ಕ್ರಿಯೇಟ್ ಮಾಡ್ಕೊಂಡ್ರೆ ಹೆಂಗ್ ಮನುಷ್ಯ ಬದುಕಬೇಕಪ್ಪ ಒಂದು ಸೊಸೈಟಿ ಅನ್ನೋದು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು, ಕಂಪ್ಯೂಟರ್ ಅಂಡ್ ಸಿಲಿಕಾನ್ ಕಂಪ್ಯೂಟರ್ ಡೆವಲಪ್ಮೆಂಟ್ ಆಯ್ತು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಂಟರ್ನೆಟ್ ಏಜು. ಟುಡೇ ವಿ ಆರ್ ಆಲ್ ಟಾಕಿಂಗ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಲುಕ್ ಎಟ್ ದ ಎವಲ್ಯೂಷನ್. ಬಟ್ ಈ ಎವಲ್ಯೂಷನ್ ನೀವು ನೋಡಿದಾಗ ಒಂದು ಕಾಮನ್ ಆಗಿ ಕಾಣಿಸುತ್ತೆ, ಗ್ರೋತ್ ಇರೋದ್ರಿಂದನೇ ಎವಲ್ಯೂಷನ್ ಆಗಿದೆ. ಅಂಡ್ ಟುಡೇ ಐ ವಾಂಟ್ ಟು ಬಿ ಥ್ಯಾಂಕ್ಸ್ ಟು ಗಾಡ್, ಬಿಕಾಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್ ಬಿಕಾಸ್ ಅಂಡ್ ಮದರ್ ನೇಚರ್, ಬಿಕಾಸ್ ಐ ಆಮ್ ಇನ್ ಟು ಫೈನಾನ್ಷಿಯಲ್ ಸರ್ವಿಸಸ್. Because every experience started helping me to grow in my life. We make a living by what we get, but we make a life by what we give. Inspire India, 6,000 families, more than 200 people become crorepati's, and average returns of these our investors is around 14% CAGR returns. We have not done a great things, but we have done a simple things effectively. But we make sure that you will do consistently. The whole investment journey nalli helkotirodiste, this is the what they given us more happiness. Whenever I see our investors son is going to abroad without loan, that gives the more happiness. Whenever our investor is going to abroad trip without taking any loan or taking depending on anybody, that gives us happiness. Yaradru nam investor hogbiಟ್ಟು ಸಾಲ ಇರಲಾದ ಮನೆ ತಗೊಂತಾರ, that gives us more happiness. This is what the culture we are developing in Inspire India. It is not just money ಜೊತೆ more important is happiness. I have seen many people crorepati's but still unhappy ಆಗಿದ್ದಾರೆ. So ನಾವು ಅದಕ್ಕೆ ಹೇಳೋದು, there are two words, happily wealthy. That is what the belief of the Inspire India, what we are doing. So Inspire India ಒಂದು ಜರ್ನಿ ನಾನು ತೋರಿಸಲೇಬೇಕು ನಿಮ್ಗೆಲ್ಲ, ಹೇಗೆ ನಿಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತದೆ, ಅದು ಜರ್ನಿನಲ್ಲಿ ನೀವೆಲ್ಲ ಹೇಗೆ ಪಾಲ್ಗಾರರಾಗಿದೆ. ಈ ಡೇಟಾ ಪ್ಯೂರ್ಲಿ ಫಾರ್ ಆಲ್ ಅವರ್ ಇನ್ವೆಸ್ಟರ್ಸ್ ಇದೆ. 2008ರಲ್ಲಿ ಶುರು ಮಾಡಿದ್ದು. ನಮ್ ಎಲ್ಲರದು ಒಂದು ಮೂಲ ಮಂತ್ರ ಏನ್ ಗೊತ್ತಾ Inspire Indiaದಲ್ಲಿ? ದ ಡೇ ಒನ್ ವಿ ಹ್ಯಾವ್ ಸ್ಟಾರ್ಟೆಡ್. ಇವತ್ತು ನೋಡಿ ನಮ್ಮ ಇಡೀ ಟೀಮ್ ಮಾತಾಡೋದು ಓನ್ಲಿ SIP. ಒಬ್ಬ ಆಟೋ ಡ್ರೈವರ್ ಬರಲಿ, ಒಬ್ಬ CEO ಬರಲಿ, ಅದೇ ಮಾತಾಡ್ತೀವಿ ನಾವು. ವಿ ಡೋಂಟ್ ಟಾಕ್ ಎನಿ ಅದರ್ ಲ್ಯಾಂಗ್ವೇಜ್, ಓನ್ಲಿ ವಿ ಟಾಕ್ ಅಬೌಟ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಬಿಕಾಸ್ ಐ ಬಿಲೀವ್ ದಟ್ SIP ದ ಓನ್ಲಿ ವೇ ಯು ಕ್ಯಾನ್ ಕ್ರಿಯೇಟ್ ವೆಲ್ತ್ ಫಾರ್ ಲಾಂಗರ್ ಪೀರಿಯಡ್, ಅಂಡ್ SIP ದ ಓನ್ಲಿ ವೇ ಯು ಕ್ಯಾನ್ ಮೇಕ್ ಜನರೇಷನಲ್ ವೆಲ್ತ್. ಸೊ ಇವತ್ತು Inspire Indiaದಲ್ಲಿ ಏನಾಗಿದೆ ಅಂತಂದ್ರೆ, ಯು ಕ್ಯಾನ್ ಸಿ ದಟ್ ಎಕ್ಸಾಂಪಲ್, 3 ಲಕ್ಷದಿಂದ ಶುರುವಾಗಿ ಟುಡೇ ಪರ್ ಮಂತ್ Inspire India ಕಡೆಯಿಂದ 5 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ SIP ಮೂಲಕ ಹೂಡಿಕೆ ಆಗ್ತಾ ಇದೆ. 5 crores ಆಫ್ SIP ಬುಕ್ಸ್. Then what about the wealth create ಆಗಿದೆ? ಸರ್ SIP ರಿಯಲಿ ಪ್ರೂವ್ ಮಾಡಿದೆನಾ ವೆಲ್ತ್ ಕ್ರಿಯೇಟ್ ಮಾಡೋದು? ಲೆಟ್ ಅಸ್ ಸಿ ದಟ್ ಡೇಟಾ. ಲುಕ್ ಎಟ್ ಹಿಯರ್, SIP ಕ್ರಿಯೇಟ್ ಮಾಡಿರುವಂತ ಡೇಟಾ, ರೈಟ್? SIP ಹೆಂಗ್ ಇದೆ? ಚಿಕ್ಕದಾಗಿ ಶುರು ಮಾಡಿದೀವಿ. ಸ್ನೋಬಾಲ್ ಸ್ಟಾರ್ಟೆಡ್ ರೋಲಿಂಗ್. ಇವತ್ತು 700 ಕೋಟಿ ಆಗಿದೆ. I will tell you the best, happiest moment in my life when a person, ನನ್ನ ಪ್ರೋಗ್ರಾಮ್ ಅಟೆಂಡ್ ಆಗೋದಕ್ಕೆ ಮುಂಚೆ 15 ಲಕ್ಷ ಸಾಲ ಇತ್ತು. ನಂಗೆ ಇನ್ನೂ ನೆನಪಿದೆ. He only asking, ಸರ್ ನಾನು ಸಾಲ ಹೆಂಗ್ ತೀರ್ಸ್ಬೇಕು ಹೇಳಿ, ನಾನು ಹೆಂಗ್ ಸಾಲ ಹೌ ಕ್ಯಾನ್ ಐ ಬಿಕಮ್ ಅ ಡೆಟ್ ಫ್ರೀ? That was the only question he was asking. But today, recently we did a cake cutting of celebrating 1 crore of his asset. ಇದೆಲ್ಲದ್ರ ಮಧ್ಯೆ ನಾನು ಒಂದ್ ಹೇಳ, ಈ 700 ಕೋಟಿ ಅನ್ನೋದು ಕ್ರಿಯೇಟ್ ಮಾಡಿದ್ದು, those 6,000 families are below or average middle class families. That is the most important I want to mention it here. The beauty thing ಏನಪ್ಪಾ ಅಂದ್ರೆ, ಕೋವಿಡ್ ಟೈಮ್ ಅಲ್ಲಿ ನನಗೆ ಇನ್ನೂ ನೆನಪಿದೆ. ಲುಕ್ ಎಟ್ ದ ಕೋವಿಡ್ ಟೈಮ್. ನನಗೆ ಇನ್ನೂ ಬಹಳ ಖುಷಿ. ಮೇಡಮ್, ಐ ಹ್ಯಾವ್ ಟು ಟೆಲ್ ಯು, ಕೋವಿಡ್ ಟೈಮ್ ಅಲ್ಲಿ ವಿ ಹ್ಯಾಡ್ some 5,000 investors plus. Not a single call I received from my investors. Not ಒಬ್ಬರೇ ಸಿಂಗಲ್ ಕ್ಲೈಂಟ್ ನನಗೆ ಕಾಲ್ ಮಾಡಿ, ಸರ್ ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗಿದೆ, ಏನ್ ಮಾಡಿ, ಒಬ್ರು ಕೇಳಿಲ್ಲ. ಬಟ್ ಇನ್ ಫ್ಯಾಕ್ಟ್ ಮೈ ಎಂಟೈರ್ ಟೀಮ್ ವಿ ವರ್ ಕಂಟಿನ್ಯೂಸ್ಲಿ ಕಂಡಕ್ಟಿಂಗ್ ದ ವೆಬಿನಾರ್ so that they will be aligned with the growth. So that is an understanding between our investors and our team. That is what the beauty thing. From 89 crores, look at here, 89 crores, look at here.
ಎವ್ರಿ ಅನ್ಸರ್ಟನಿಟಿ ಬ್ರಿಂಗ್ಸ್ ದಿ ಗ್ರೇಟೆಸ್ಟ್ ಅಪರ್ಚುನಿಟಿ. ದಟ್ ಇಸ್ ಅನ್ ಎಕ್ಸಾಂಪಲ್. ಸರ್ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಇನ್ಸ್ಪೈರ್ ಇಂಡಿಯಾದಲ್ಲಿ, ಲಾಟ್ ಆಫ್ ಎಕ್ಸಾಂಪಲ್ಸ್. ಇವತ್ತು ನಾವೆಲ್ಲ ಬರೀ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಬಟ್ ಸಪೋಸ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಇನ್ ಮೈ ಫ್ಯಾಮಿಲಿ, ದಟ್ ಅರ್ನಿಂಗ್ ಮೆಂಬರ್ಗೆ ಏನಾದ್ರೂ ಆಗೋದ್ರೆ ಹೌ ದ ಹೌಸ್ ಫ್ಯಾಮಿಲಿ ಶುಡ್ ಬಿ ಸರ್ವೈವ್, ಇದು ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದೆ. Because I have experienced in my life when I lost my father when I was 4 year or 5 year old, how my family struggled. ಒನ್ ಅರ್ನಿಂಗ್ ಮೆಂಬರ್ ಇಲ್ಲದೆ ಇದ್ದಾಗ ಫ್ಯಾಮಿಲಿ ಎಷ್ಟು ಸ್ಟ್ರಗಲ್ ಮಾಡುತ್ತೆ ಅನ್ನೋದು ಸ್ವತಃ ಎಕ್ಸ್ಪೀರಿಯನ್ಸ್ ತಗೊಂಡಿರೋದ್ರಿಂದ ಐ ಓನ್ಲಿ ಮೇಕ್ ಶೋರ್ ದಟ್ ನೀವು ಕರೋಡ್ಪತಿಯಾಗಿ 5 ಕೋಟಿ 4 ಕೋಟಿ ಮಾಡುವವರೆಗೆ ಯು ಮೇಕ್ ಶೋರ್ ದಟ್ ಯು ಶುಡ್ ಹ್ಯಾವ್ ಅ ಸಫಿಷಿಯಂಟ್ ಇನ್ಶೂರೆನ್ಸ್ ಇನ್ ಯುವರ್ ಪ್ಲಾನ್. That can be term insurance, that can be health insurance, that can be accidental insurance. This is the mandatory, it is the foundation for your plan. ನಾವು ಮಾಡಲೇಬೇಕಿದು. ಇದು ನಮ್ಮ ಇನ್ಸ್ಪೈರ್ ಇಂಡಿಯಾದ ಇಲ್ಲಿವರೆಗೆ ಔಟ್ ಆಫ್ 6,000 people 1,700 people already insured with sufficient cover. That is what I must tell you. Bari insurance andre yavado 2 lakhs alla, sufficient cover, taking a 1 crore 2 crores of sum assured, taking a 20 lakh rupees of health insurance. That is the level of insurance we have done it. If it is your contribution, then most important, power of compounding I don't want to talk, but one thing I want to tell, 31 ದಿನಗಳದ ಏನು ಕಂಪೌಂಡಿಂಗ್ ಇದೆಯಲ್ಲ, ಇದು ನಿಮ್ಮ ಲೈಫ್ ಅಲ್ಲಿ ಸೈಕಲ್ ಅಂತ ತಗೊಳ್ಳಿ. You need not start from 1. Maybe some of the people you have started already from here 2021 ಇಂದ ಸ್ಟಾರ್ಟ್ ಮಾಡಿದಿರಾ, ಬಟ್ ಐ ಮಸ್ಟ್ ಟೆಲ್ ಯು, ಎಂಜಾಯ್ ದಿ ಜರ್ನಿ. ಲುಕ್ ಎಟ್ ಹಿಯರ್, 1 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು 21 ಗೆ 10 lakh ಆಗಿದೆ. 10 has become 20, 20 become 41. Look at the number. So that is the beauty about the power of compounding, right? So that's the one of the very important point I wanted to mention. So 2-3 ಕೇಸ್ ಸ್ಟಡಿ ತಗೊಂತೀನಿ. ಐ ಡೋಂಟ್ ಟೇಕ್ ಮಚ್ ಟೈಮ್, ಬಟ್ 2-3 ಕೇಸ್ ಸ್ಟಡಿದಲ್ಲಿ ಐ ಹ್ಯಾವ್ ಟು ಟೆಲ್ ಯು, ಬಿಕಾಸ್ ದೀಸ್ ಆರ್ ದ ಲೈವ್ ಎಕ್ಸಾಂಪಲ್ ಆಫ್ ಸಮ್ ಆಫ್ ದ ಇನ್ವೆಸ್ಟರ್. ಒನ್ ಆಫ್ ದ ಬಿಸ್ನೆಸ್ ಮ್ಯಾನ್ ಹೂ ಸ್ಟಾರ್ಟೆಡ್ ಹಿಸ್ ಜರ್ನಿ ಆಫ್ 2008. ಬಹಳಷ್ಟು ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಕುಂಭಕರ್ಣ ಆಗಿರ್ಬೇಕಂತ. ಕುಂಭಕರ್ಣ ಏನ್ ಮಾಡ್ತಾನೆ, ಮಲಗ್ ಬಿಟ್ರೆ 6 ತಿಂಗಳು ಹೇಳೋದಿಲ್ಲ. ಸೊ ಕುಂಭಕರ್ಣ ಇಸ್ ಮೇಕಿಂಗ್ ಲಾಟ್ ಆಫ್ ಮನಿ ಇನ್ ಇನ್ವೆಸ್ಟ್ಮೆಂಟ್. ದಿಸ್ ಪರ್ಸನ್ ಇಸ್ ಆಲ್ಸೋ ಕುಂಭಕರ್ಣ. ಇವ್ರು 2008 ಆದ್ಮೇಲೆ ನಾನು ಆಫೀಸಿಗೆ ಬಂದದ್ದು 2 ಸರಿ. ಲುಕ್ ಎಟ್ ಹಿ ಸ್ಟಾರ್ಟೆಡ್ ಹಿಸ್ ಇನ್ವೆಸ್ಟ್ಮೆಂಟ್ ಆಫ್ ಜಸ್ಟ್ 20,000. ವಿ ಹ್ಯಾವ್ ಗಿವನ್ ಎವ್ರಿ ಇಯರ್ ಹೋಗ್ಬಿಟ್ಟು 10% ಜಾಸ್ತಿ ಮಾಡ್ಕೊಂತ. ಸರ್ 20,000 ಮಾಡಿದ್ರ 10% SIP ಜಾಸ್ತಿ ಮಾಡಿ. ವಿ ಡಿಡ್ ದಟ್ ಇನ್ ದಿಸ್ ಎಂಟೈರ್ ಜರ್ನಿನಲ್ಲಿ. His total investment is today 88 lakhs. His wealth is 3.5 crores today. This is the one of the basic example I want to tell you to understand this. ಏನೂ ಮಾಡಿಲ್ಲ ಸರ್ ಇವರು. ಏನಪ್ಪಾ ಅಂದ್ರೆ ತಿಂಗಳ 20,000 ಹೋಗಂಗ್ ನೋಡ್ಕೊಂಡ್ರ, ವರ್ಷ 10% ಜಾಸ್ತಿ ಮಾಡ್ಯಾರ. ಎಂಟೈರ್ ಇನ್ ಹಿಸ್ ಜರ್ನಿ ಅವ್ರು ಹೇಳ್ತಾರೆ, ಸರ್ 88 ಲಕ್ಷ ನಾನೇ ಉಳಿಸಿದ್ದ ಅಂತ ಕೇಳಿದ್ರು ಅವ್ರು. ಫಸ್ಟ್ ಆಫ್ ಆಲ್ ಹಿ ವಾಸ್ ಸರ್ಪ್ರೈಸ್ ಇವನ್ 88 lakh, ಬಿಕಾಸ್ ಎಲ್ಲೋ ಖರ್ಚಾಗಿರೋದು ಗೊತ್ತಾಗ್ತಿರ್ಲಿಲ್ಲ. ಓವರ್ ಅಂಡ್ ಅಬೌವ್ ಟುಡೇ ಹಿಸ್ ವೆಲ್ತ್ ಇಸ್ 3. ಅಂಡ್ ಎರಡನೇ ಪಾಯಿಂಟ್ ಹೇಳ, he is into a business where jewelry business ಅಲ್ಲಿ he told, sir I don't have so much of money in my own business which I have doing for last 35 years. ಅವ್ರ ಸ್ವಂತ ಬಿಸ್ನೆಸ್ ಅಲ್ಲೂ ನಾನು ದುಡ್ಡು ಮಾಡಿಲ್ಲ, which I have done it here. So this is the one example I want to share with the people, so that these are the live example. Because ನಾವು ಎಷ್ಟೇ theoretical ಆಗಿ ಹೇಳಿದ್ರು, seeing is believing. That is what the end of the day. A father started investing. ಮಗ ಹುಟ್ಟಿದಾಗ ಇನ್ವೆಸ್ಟ್ಮೆಂಟ್ ಮಾಡಕ್ ಶುರು ಮಾಡ್ದ. ಯಾಕ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಓದಿದ ಅವನು. ಸೊ ಓದಿದ ತಕ್ಷಣ ಇನ್ವೆಸ್ಟ್ಮೆಂಟ್ ಶುರು ಮಾಡ್ದ. 2015 ದ ಡೇ ಹಿ ಹಸ್ ಬಾರ್ನ್, ದ ಬೇಬಿ ಬಾರ್ನ್, ನಾಮಕರಣ ಆಗಕ್ಕೆ ಒಂದು 3-4 ತಿಂಗಳು ತಗೊಳಕ್ಕೆ 4th month started investing just 5,000 rupees. But one good thing ಏನಪ್ಪಾ ಅಂದ್ರೆ father did is every birthday increasing 5,000 rupees. Started with 5,000, every birthday increasing 5,000. Then in between gift money ಬರುತ್ತೆ, birthday gift ಬರುತ್ತೆ. All this money today if you see that 2015 ಇಂದ ನೋಡ್ತಾ ಹೋದ್ರೆ, that ಮಗುನ ಹೆಸರಲ್ಲೇ ಇರುವಂತ ಮನಿ 28 lakh rupees invested has become today 56 lakh rupees. Now the boy age is 10 year, his investment age is also 10 year. Right? ಅಗೇನ್ ಐಮ್ ಟೆಲಿಂಗ್, ದುಡ್ಡು ಅಂದ್ರೆ ಬರೀ ದುಡ್ಡು ಅಂತ ಹೇಳಲ್ಲ, ಅದ್ರ ಜೊತೆ ಬಹಳಷ್ಟು ಹ್ಯಾಪಿನೆಸ್ ಏನು, ಮನೆ ತಗೊಳ್ಳೋದಾಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ತಗೊಂಡಿರುವಂಥದ್ದು, ಬಿಸ್ನೆಸ್ ಎಕ್ಸ್ಪೆನ್ಸಸ್, ವೆಕೇಶನ್, ಹೈಯರ್ ಎಜುಕೇಶನ್, ದೀಸ್ ಆಲ್ ಹ್ಯಾಪಿನೆಸ್ ವೆನ್ ಪೀಪಲ್ ಕಮ್ ಅಂಡ್ ಶೇರ್ ವಿತ್ ಅಸ್. ಸರ್ ಇವತ್ತು ಈ ತರ ಹಾಲಿಡೇ ಹೋಗಿದ್ವಿ, ಸರ್ ಇವತ್ತು ರಿಟೈರ್ಮೆಂಟ್ ಟೈಮಲ್ಲಿ ನಾವು ಈ ತರ ಎಂಜಾಯ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಈ ತರ ಬಂದು ನನ್ನ ಜೊತೆ ಶೇರ್ ಮಾಡಿದಾಗ ಐ ಥಿಂಕ್ ದಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್. ಐ ಡೋಂಟ್ ಟೆಲಿಂಗ್ ದಟ್ ಕರೋಡ್ಪತಿ 1 ಕೋಟಿ 2 ಆಗುತ್ತೆ, 2 3 ಕೋಟಿ ಆಗುತ್ತೆ. ಮನಿ ವಿಲ್ ನಾಟ್ ಗಿವ್ ಹ್ಯಾಪಿನೆಸ್, ಬಟ್ ಥ್ರೂ ಮನಿ ವಾಟ್ ಯು ಆರ್ ಎಂಜಾಯಿಂಗ್ ಲೈಫ್ ಅಲ್ಲ, ದಟ್ ಇಸ್ ವಾಟ್ ದ ಮೇಕ್ಸ್ ಅಸ್ ಮೋರ್ ಹ್ಯಾಪಿನೆಸ್. ದಟ್ ಇವತ್ತು ಇನ್ಸ್ಪೈರ್ ಇಂಡಿಯಾ ಟೀಮ್ ಇಂದ ನಾವೆಲ್ಲರೂ ಮಾಡ್ತಾ ಇರೋದು, ನಿಮ್ಮ ಒಬ್ಬರನ್ನೇ ರಿಚ್ ಮಾಡೋದಲ್ಲ, ನಿಮ್ಮ ಜೊತೆ ನಮ್ಮ ಸಮಾಜದಲ್ಲಿ ಹೇಗೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತಂದು ಕೊಡ್ಬೇಕು ಅನ್ನೋದು ನಮ್ಮ ಗುರಿಯಾಗಿದೆ. ದಟ್ ಇಸ್ ವಾಟ್ ದ ಹೋಲ್ ಇಂಟ್ರೆಸ್ಟ್ ಆನ್ ದಟ್, ರೈಟ್? ಸೊ ಅವ್ರ ಫೋಕಸ್ ಈಸ್ ಒಂದು ಕ್ಯಾಶ್ ಫ್ಲೋ ತಗೊಂಡ್ ಬರೋಂಥದ್ದು, ಸೇಫ್ಟಿನ ನೋಡ್ಕೊಳ್ಳೋಂಥದ್ದು ಇದೆ, ಲಿಕ್ವಿಡಿಟಿ, ಬೇಕಾದ ದುಡ್ಡು ಕೊಡಂಗಿರ್ಬೇಕು ನಮಗೆ, ಬೇಕಾದ ನೀವು ಎಮರ್ಜೆನ್ಸಿ ಟೈಮ್ ಯೂಸ್ ಆಗಂಗಿರ್ಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಪ್ರಾಡಕ್ಟ್ ನಾಲೆಜ್, ಅವಾಗ ಕೆಲವೊಂದು NFO ಮೀಟಿಂಗ್, ಆ ಮೀಟಿಂಗ್, ಈ ಮೀಟಿಂಗ್ ಕೆಲವೊಂದು ಮಾಡ್ಬಿಟ್ಟು ಪ್ರಾಡಕ್ಟ್ ನಾಲೆಜ್ ಕೊಡೋಂಥದ್ದಾಗಿರ್ಬೋದು. ದೆನ್ ಮೋಸ್ಟ್ ಇಂಪಾರ್ಟೆಂಟ್, ವಿ ಟೀಚ್ ಯು ಮನಿ ಮ್ಯಾನೇಜ್ಮೆಂಟ್. ಎಲ್ಲಿ ಅನ್ನೆಸೆಸರಿ ಆಗಿ ನೀವು ಖರ್ಚು ಮಾಡಬಾರ್ದು, ಎಲ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ಮೇಲೆ ನೀವು ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ಹೇಳ್ಕೊಡೋಂಥದ್ದಿದೆ. ಸೊ ಸುಮಾರಷ್ಟು ವಿಶೇಷಗಳಿದೆ, ಇನ್ಸ್ಪೈರ್ ಇಂಡಿಯಾ ಪ್ರೊಸೆಸ್ ಇದೆ, ರೈಟ್? ಒಂದು ಇಂಪಾರ್ಟೆಂಟ್, ಇದು ನಾನು ಒಬ್ಬನೇ ಮಾಡಕ್ ಸಾಧ್ಯನೇ ಇಲ್ಲ.
I must, tell that thanks to my entire team supporting to do. Joragi chappali ನನ್ನ ಟೀಮ್ಗೆ. ಹೇಗೆ ನಾನೊಬ್ಬ ನಾನ್ ಫೈನಾನ್ಷಿಯಲ್ ಪರ್ಸನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಫೀಲ್ಡ್ ಬಂದೆ, ಇವತ್ತು ಮೈ ಎಂಟೈರ್ ಟೀಮ್ ಇದು ಆಲ್ಸೋ ಯಾರಿಗೂ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ದೇ ಆರ್ ಆಲ್ ಫ್ರಮ್ ಅ ನಾನ್ ಫೈನಾನ್ಷಿಯಲ್ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಇವತ್ತು ದೇ ಆರ್ ಮ್ಯಾನೇಜಿಂಗ್ ಆಲ್ ಯುವರ್ ಪೋರ್ಟ್ಫೋಲಿಯೋ ವೆರಿ ಎಫೆಕ್ಟಿವ್ಲಿ. ನಾನು ಅದನ್ನ ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ ಅದು ಹೆಂಗೆ ಎಫೆಕ್ಟಿವ್ ಆಗಿದೆ ಅಂತ ಹೇಳಿ, ರೈಟ್? ದಟ್ ಇಸ್ ದ ಟೀಮ್ ದ ವರ್ಕಿಂಗ್ ಅಂಡ್ ದೇರ್ ಆರ್ ಪೀಪಲ್ ಲಿವಿಂಗ್ with us, working with us more than 10 years, 11 years, 15 years. So that is the beauty about this industry. That is the beauty about our organization, because ಯಾರು ನಮ್ಮ ಜರ್ನಿನಲ್ಲಿ ಪ್ರತಿಯೊಂದು ಹೆಜ್ಜೆನಲ್ಲಿ ನಮಗೆ ಹೆಜ್ಜೆ ಇಡ್ತಾ ಬರ್ತಾರಲ್ಲ, ದಟ್ ಈಸ್ ವಾಟ್ ಈಸ್ ಟುಡೇ ವೆರಿ ಏಬಲ್ ಟು ಸರ್ವ್ ಸೋ ಮೆನಿ ಪೀಪಲ್. ಪ್ರೊಬೇಬ್ಲಿ ನನ್ನ ಹತ್ರ ಇಷ್ಟು ಜನ ಇರಲಿಲ್ಲ ಅಂದ್ರೆ ಐ ವುಡ್ ಮ್ಯಾನೇಜ್ 100-200 ಪೀಪಲ್ ಅಷ್ಟೇ. ಬಟ್ ಟುಡೇ ಐ ಆಮ್ ಏಬಲ್ ಟು ಮ್ಯಾನೇಜ್ 6,000 families. ದ ಬ್ಯೂಟಿ ಥಿಂಗ್ ಹೇಳ, ನೆಕ್ಸ್ಟ್ ಮೈ ಟಾರ್ಗೆಟ್ ಈಸ್ ಟು ರೀಚ್ ಅಟ್ ಲೀಸ್ಟ್ 25,000 ಪೀಪಲ್. ದಟ್ ಇಸ್ ಮೈ ಟಾರ್ಗೆಟ್ ನೌ. ದೆನ್ ಲಾಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು 2 ಎಕ್ಸಾಂಪಲ್ ಇದೆ. ಡು ಯು ವಾಂಟ್ ಟು ಬಿ ಅ ಪ್ಲಾಂಟ್ ಇನ್ ದ ಪಾಟ್ ಆರ್ ಡು ಯು ವಾಂಟ್ ಟು ಬಿ plant which is planted outside the house? The plant which is inside the house has got safety net, security, ellanu ide. The plant which is planted outside, that has go through lot of pain. There is a video I don't want to play because we have a shortage of time. Is it okay we can play 4 minutes? Are you interested to watch that movie? 4 minutes ide. Interested? Paragilva? Once there lived a boy in a town. One day he came to visit his grandfather during his summer holidays. He used to play with his grandpa all the time. One day he said to his grandpa, "Grandpa, when I grow up, I want to become a successful man. Can you tell me some ways to be successful?" Grandpa nodded in yes and took boy with him to a nearby nursery. From nursery, his grandpa bought 2 small plants and came back home. Then he planted one plant in a pot and kept it inside the house, and planted other plant outside the house. "What do you think? Which of these 2 plants will grow better in future?" Grandfather asked the boy. Boy kept thinking for some time and then said, "Plant inside the house will grow better because it is safe from every danger, while plant outside is at risk of many things like strong sunlight, storm, rain and animals." Grandfather smiled and said, "Let us see what happens in future." After that, the boy left from there. After 4 years, boy came to visit his grandfather again. When boy saw his grandfather, he asked him, "Grandpa, last time I asked you a question, how to be successful in life, but you did not tell me anything. But this time, you have to tell me." Grandfather smiled and said, "Sure, but first, let us take a look at plants that we bought few years back." Saying this, grandfather took boy to place where he had planted small plant in a pot. They saw that the small plant had turned into a big plant. Then he took boy to look at the plant which they had planted outside. They saw that a big tree had grown out of a small plant. Its branches spread far and wide, providing shade to passerby. Now, grandfather looked at boy and asked, "Tell me, which plant grew more? Which is more successful?" Boy replied, "The one we planted outside." "But grandpa, how is this possible? That plant must have faced so many dangers. Still, it grew so big." Grandfather smiled and said, "Yes, plant outside had to face many things, but dealing with problems had its benefits too. Plant outside had freedom to spread its roots as much as it wanted. Problems like storm and heavy rain made its roots even stronger. Today, it is so strong that a small storm cannot cause any harm to it, while the plant we planted inside remains small and it is weak too, because it did not withstand the heavy storms, rain and strong sunlight." Then grandfather looked at his grandson and said, "My son, always remember that unless you struggle in life, unless you go through difficulties, you too will not be able to achieve success in your life. If you will make comfortable choices, then you will not be able to grow as you can. And if you are ready to struggle and go through difficulties, then no goal is impossible for you to achieve. Therefore, never think of problems as hurdles, but think of them as stepping stones towards success." Boy took a long breath and started looking at tree. The words of his grandfather were echoing in his mind. Obstacles, which we consider as enemies in our life, the same obstacles makes us stronger and more successful in our life. This story you can apply to your life. This can be applied to your investment. This can be applied to your equity market. This can be applied to your investment of SIP. That is the beauty about that. So hurdles, challenges going to be short period. Only thing is you should learn how to face it, not avoiding it. By avoiding, again it will come back as a bigger problem only. So better you face it, it will go.
If you avoid it, it will grow. That is the story about this. So ಹಾಗಾಗಿ ಈ ಒಂದು ಫೈನಲ್ ನೋಟ್ ಜೊತೆ I want to end my session with this. It's the great person Bill Gates ಹೇಳೋ ಪ್ರಕಾರ, I was lucky to be in the right place at a right time, but many others were also in the same position. ನಾನು ರೈಟ್ ಟೈಮ್ ಅಲ್ಲಿ ರೈಟ್ ಪ್ಲೇಸ್ ಅಲ್ಲಿ ಇದ್ದೆ, ಅದಕ್ಕಾಗಿ ನನಗೆ ಸಕ್ಸಸ್ ಸಿಕ್ಕಿದೆ. ಬಟ್ ಒನ್ ಇಂಪಾರ್ಟೆಂಟ್, ನಂತರ ಬೇರೆಯವರು ಇದ್ರು ಅದೇ ಟೈಮ್ ಅಲ್ಲಿ, ಬಟ್ ಓನ್ಲಿ ದ ಡಿಫರೆನ್ಸ್ ಇಸ್ ಅವರು ಬರೀ ಯೋಚನೆ ಮಾಡಿದ್ರು, ನಾನೇನ್ ಮಾಡಿದೆ, ಆಕ್ಷನ್ ತಗೊಂಡೆ. ಇವಾಗಲೂ ನಿಮ್ಮ ಜೊತೆ ಎಷ್ಟೊಂದು ಜನ ಬರ್ಬೇಕಾಗಿರೋರು, ನಾನು ಇನ್ವೆಸ್ಟ್ ಮಾಡ್ಬೇಕಾಗಿತ್ತು, ನನಗೆ ನೋಡ್ಬೇಕಾಗಿತ್ತು, ನಾನು ಮಾಡಿದ್ರೆ ಈ ಸ್ಟೋರಿ ಹೇಳೋರಿದ್ದಾರೆ. ದ ಬ್ಯೂಟಿ ಥಿಂಗ್ ಇಸ್ ದಿಸ್ 600 ಪೀಪಲ್ ಹೂ ಆಲ್ರೆಡಿ ಟೇಕನ್ ದ ಆಕ್ಷನ್, ದಟ್ಸ್ ವೈ ಯು ಆರ್ ಹಿಯರ್. ಜೋರಾಗಿ ಚಪ್ಪಾಳೆ, ಯಾಕಂದ್ರೆ ಯು ಆರ್ ಆಲ್ ಡಿಸರ್ವ್ ದಿಸ್ ಟೈಪ್ ಆಫ್ ಡಿಸಿಷನ್. ಬಟ್ ಮಾರ್ನಿಂಗ್ ಇಂದ ಕೇಳ್ಕೊಂಡು ಬಂದಿದ್ವಿ. ಐ ಓನ್ಲಿ ಕೀಪ್ ಟೆಲಿಂಗ್ ಯು, ಡೋಂಟ್ ಲುಕ್ ಫಾರ್ 5 years 10 years ಮಾರ್ಕೆಟ್. ದಿಸ್ ಈಸ್ ಫಾರ್ ನೆಕ್ಸ್ಟ್ ಸೆಂಚುರಿ. ನಾವು ಡೆಕೇಡು ಹೇಳ್ತಲ್ಲ, ಸೆಂಚುರಿ ಹೇಳ್ತಾ ಇದೀರಿ. ನಮ್ಮ ಲೈಫ್ ಅಲ್ಲಿ ಎಷ್ಟು ನಮ್ಗ ಇದನ್ನ ಬೆಳೆಸಕ್ಕಾಗತ್ತೆ, ಅನುಭವಿಸಕ್ಕಾಗತ್ತೆ, ಯು ಹ್ಯಾವ್ ಟು ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ದಟ್ ಈಸ್ ವಾಟ್ ದ ಟ್ರೂ ಇನ್ವೆಸ್ಟರ್. ಯು ಆಲ್ ಶುಡ್ ಡೂ ದಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. Mutual fund investments are subject to market risks. Read all scheme related documents carefully.